1. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ 3ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಮೆಹಂದಿ ಶಾಸ್ತ್ರ ನಡೀತಾ ಇದೆ, ಎಲ್ಲರೂ ಒಳಗಡೆ ಇದ್ದಾರೆ ಆ್ಯಂಡ್ ನಮ್ಮ ಅಣ್ಣ ಅವರೆಲ್ಲರೂ ಇಲ್ಲಿದ್ದಾರೆ. ಇವರು ಮೆಹಂದಿ ಹಾಕೋರು, ಅವ್ರು ನಮ್ಮ ಕಡೆ ಇದು ಅರಣ್ಯ ಶಾಸ್ತ್ರ ಅಂತ ಬರೀತಾರೆ, ಅದನ್ನು ಬರಿತಾ ಇದ್ದಾಳೆ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನಾವು ಕೂಡ ಎಲ್ಲರೂ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಹಾಗೆ ಒಂದು ಕ್ವಿಕ್ಕಾಗಿ ಒಂದು ಫೋಟೋ ತೊಗೊಬಿಡೋಣ ಅಂತ ಮೆಹಂದಿ ಎಲ್ಲ ಜೋಡಿಸಿಟ್ಟು ತೊಗೋತಾ ಇದ್ವಿ ಫ್ರೆಂಡ್ಸ್. ಮೆಹಂದಿ ಹಾಕ್ತಿರೋರು ನಮ್ಮ ಅಕ್ಕನ ಫ್ರೆಂಡೇ. ಎಂಗೇಜ್ಮೆಂಟ್ ಆ್ಯಂಡ್ ಮದುವೆಗೆ ಎರಡಕ್ಕೂ ಇವರೇ ಹಾಕ್ಕೊಡ್ತಿದ್ದಾರೆ. ನೀವು ಯಾರಾದರೂ ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಇದ್ದರೆ ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ಆ್ಯಂಡ್ ನನ್ನ ಕಡೆಯಿಂದ ಹೋದರೆ ರೀಸನಬಲ್ ಪ್ರೈಸಲ್ಲೇ ಇವರು ಹಾಕೊಡ್ತಾರೆ. ಬ್ರೈಡ್ ಆ್ಯಂಡ್ ನಾನ್ ಬ್ರೈಡ್ಗೂ ಸಹ ಇವರು ಹಾಕ್ತಾರೆ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆಯಿಂದನೂ ಇವಳಿಗೆ ಹೇಳಿದ್ವಿ ಹಾಕೋ ಬೇಗ ಮೆಹಂದಿ ನಿಂದು ಕಂಪ್ಲೀಟ್ ಆದರೆ ಬೇರೆಯವ್ರಿಗೆಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ಇವಳು ಎಲ್ಲರದು ಆದಮೇಲೆ ಇವಳು ಹಾಕಿಸ್ಕೊಳಕ್ಕೆ ಹೋದ್ಲು. ಇನ್ನೇನು 3 ಅವರಲ್ಲಿ ಚೌಟ್ರಿಗೆ ಹೊರಡಬೇಕು. ಏನು ಮಾಡ್ತಾಳೋ ಗೊತ್ತಿಲ್ಲ, ಒಣಗಲ್ಲ. ಅರಣ್ಯನ ನಮ್ಮ ಅಕ್ಕ ಬರಿತಾ ಇದ್ಲು, ಬಟ್ ಆದರೆ ಯಾಕೋ ಅದು ಚೆನ್ನಾಗಿ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮಪ್ಪ ಬಂದು ಆ ಥರ ಅಲ್ಲ ಈ ಥರ ಬರಿಬೇಕಂತ ಹೇಳ್ಕೊಟ್ಟು ಮತ್ತೆ ನಾವು ಅದನ್ನು ಚೇಂಜ್ ಮಾಡಿ ನಮ್ಮ ಭಾವನ ತಮ್ಮನೇ ಅದನ್ನು ಮತ್ತೆ ಬಿಡಿಸ್ತಿದ್ದಾರೆ. ಅವರು ಡ್ರಾಯಿಂಗ್ ಎಲ್ಲ ಅವರೇ ಹಾಕ್ಕೊಟ್ಟಿದ್ದು, ಪೇಂಟಿಂಗ್ ನಾನು ನನ್ನ ತಂಗಿ ಎಲ್ಲ ಸೇರಿ ಮಾಡಿದ್ದು. ನೋಡಿ ಫೈನಲ್ ಫಿನಿಶಿಂಗ್ ಯಾವ ಥರ ಬರ್ತಿದೆ ಅಂತ. ಹೆಂಗೋ ನಾನು ಪೇಂಟ್ ಬಾಕ್ಸ್ ತೊಗೊಂಡೋಗಿದ್ದಕ್ಕೆ ಇದಕ್ಕೋಸ್ಕರ ಹೆಲ್ಪ್ ಆಯಿತು ಫ್ರೆಂಡ್ಸ್. ನಿಮ್ಮ ಕಡೆನೂ ಈ ಶಾಸ್ತ್ರ ಇದೆಯಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಓಕೆ ನೋಡಿ, ಬೆಳಗ್ಗೆಯಿಂದ ಹೇಳಿದ್ರು ಮೆಹಂದಿ ಹಾಕಿಸ್ಕೊಳ್ಳಿಲ್ಲ, ಅದಕ್ಕೆ ಇವಾಗ ಒಂದೇ ಕೈಗೆ ಹಾಕೋಕ್ಕಾಗಿದ್ದು. ಇವಾಗ ಏನು ಚೌಟ್ರಿಗೆ ಹೊರಡಬೇಕು. ಸೊ ಚೌಟ್ರಿಗೆ ಹೊರಡುವಾಗ ನಮ್ಮ ಕಡೆ ಎಲ್ಲ ಹಾಲು ಕೊಟ್ಟು ಅವಳಿಗೆ ಕಳಿಸ್ತೀವಿ. ಇವಳು ಕೊಟ್ಟಿದ ತಕ್ಷಣ ಫುಲ್ ಅಳ್ತಾ ಇದ್ಲು ಫ್ರೆಂಡ್ಸ್. ನಿಜವಾಗ್ಲೂ ನಾವು 4 ಜನ ಹೆಣ್ಮಕ್ಳಿದ್ದೀವಿ, ಒಂದು ದಿನವೂ ಬೇಜಾರಾಗಿಲ್ಲ, ಒಂದು ದಿನವೂ ಜಗಳ ಆಡಿ ಜಾಸ್ತಿ ದಿನ ಮಾತಾಡದೆ ಇಲ್ಲವೇ ಇಲ್ಲ. ಚಿಕ್ಕ ಪುಟ್ಟ ಜಗಳ ಆಗ್ತಿತ್ತು ಹೋಗ್ತಿತ್ತು, ಬಟ್ ಆದರೆ ಆಲ್ರೆಡಿ ಇನ್ನೂ ಒಬ್ಳಕ್ಕನ ಮದುವೆ ಆಗಿದೆ, ಇನ್ನೊಬ್ಳಕ್ಕಂದು ಮದುವೆ ಆಯಿತು. ಸೊ ಹೀಗೆ ಖಾಲಿ ಆಗ್ತಾಯಿದೆ, ಬೇಜಾರಾಗುತ್ತೆ. ಅವಳಿಗೂ ಬೇಜಾರಾಗ್ತಿತ್ತು ಮನೆ ಬಿಟ್ಟು ಹೋಗೋಕ್ಕೆ. ಎಷ್ಟೇ ಆದರೂ ಹೆಣ್ಮಕ್ಳಲ್ವಾ, ಫೀಲಿಂಗ್ಸ್ ಇದ್ದೇ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕೊಡಿ. ಮನೆಯಿಂದ ಚೌಟ್ರಿಗೆ ಹೋಗುವಾಗ ಹಿರಿಯರ ಆಶೀರ್ವಾದ ತೊಗೊಳ್ಳೇಬೇಕು. ಸೊ ಅಪ್ಪಾಜಿದು ಆ್ಯಂಡ್ ನಮ್ಮ ದೊಡ್ಡಪ್ಪಂದು ಸಹ ಆಶೀರ್ವಾದ ತೊಗೊಂಡು ಹೊರಡೋಕ್ಕೆ ಇವಾಗ ಕಾರ್ ಪೂಜೆ ಮಾಡಬೇಕಿತ್ತು. ಕಾರ್ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸ್ವಲ್ಪ ಜನ ಹೀಗೆ ಕೇಳ್ತಿದ್ರು, ಯಾರು ಅಪ್ಪಾಜಿ ಯಾರಮ್ಮ ಅಂತ ಹೇಳಿ. ಯಾಕಂದರೆ ಎಲ್ರಿಗೂ ಒಂದು ಕ್ಲಾರಿಫಿಕೇಷನ್ ಕೊಡಬೇಕು. ನಾನು ಎಲ್ಲರೂ ಅಪ್ಪ ಅಂತೀನಿ, ಎಲ್ಲರೂ ಅಮ್ಮ ಅಂತಲೇ ಅನ್ನೋದು. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿಗೆ 2 ಅಣ್ಣಂದಿರು. ಸೊ ನಮ್ಮ ಅಪ್ಪನೇ ಲಾಸ್ಟ್ನೇವರು. ನಾವು ನಮ್ಮಮ್ಮನ ಅಕ್ಕನ ಒಂದೇ ಮನೆ ಕೊಟ್ಟಿರೋದ್ರಿಂದ ನಾನು ನಮ್ಮ ಅಕ್ಕ ನಮ್ಮ ಅಣ್ಣಂದಿರೆಲ್ಲ ಅವ್ರು ಬೇರೆ ಮಕ್ಕಳು ಇವ್ರು ಬೇರೆ ಮಕ್ಕಳು ಅಂತ ಯಾವತ್ತೂ ಆ ಥರ ಬೆಳೆಸೇ ಇಲ್ಲ ನಮ್ಮ ಮನೆಯಲ್ಲಿ. ಸೊ ಎಲ್ಲೂ ಒಂದೇ ಥರನೇ ಇರೋದು. ಇವತ್ತಿಗೂ ನಾವು ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಮಲಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಂಗೆ ನಡೀತಾ ಬಂದಿದೆ. ಆ್ಯಂಡ್ ನೀವು ನಮ್ಮ ಥರನೇ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದು ನೀವು ಇದೇ ಥರ ಎಲ್ಲದರಲ್ಲೂ ಅಂಡರ್ಸ್ಟ್ಯಾಂಡಿಂಗಲ್ಲಿರೋರಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಓಕೆ, ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನನ್ನ ಫ್ಯಾಮಿಲಿಯವರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅನಿಸುತ್ತೆ ಯಾವುದ್ರಲ್ಲೂ ಅಷ್ಟು ಕೊರತೆನೇ ಇಲ್ಲ ಅನಿಸುತ್ತೆ ಸಮ್ಟೈಮ್ಸು. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತನಾ, ಗಾಡಿ ಪೂಜೆ ಮಾಡೋದನ್ನು ಅಷ್ಟೇ ತೋರಿಸಿದ್ರೆ ಅಷ್ಟು ಚೆನ್ನಾಗಲ್ಲ ಅಂತ ಹೇಳಿ ಚಿಕ್ಕ ಪರಿಚಯ ಮಾಡ್ತಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಯಾವ ಥರ ಬೆಳೆದಿದ್ದೀವಿ, ನಾವು ಯಾವ ಥರ ಇರ್ತೀವಿ ಅಂತ ಹೇಳಿ. ಫೈನಲ್ ಆಗಿ ಪೂಜೆ ಮುಗಿತು. ಇನ್ನೇನು ಚೌಟ್ರಿಗೆ ಹೊರಡಬೇಕು. ನಮ್ಮ ಅಕ್ಕ ಅವರೆಲ್ಲರೂ ಒಂದು ಕಾರಲ್ಲಿ ಹೋಗ್ತಾರೆ. ನಾವು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿ ಉಳ್ಕೊಂಡ್ವಿ. ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು. ನಮ್ಮ ಅಕ್ಕ ನಮ್ಮ ಅತ್ತೆಯವರೆಲ್ಲರೂ ಇವಾಗ ಹೊರಡ್ತಿದ್ದಾರೆ. ನಮ್ಮ ಅಜ್ಜಿಗೆ ನಮ್ಮ ಅಕ್ಕ ಅಂದರೆ ಭಾಳ ಇಷ್ಟ. ಯಾಕಂದರೆ ಅವಳು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು, ನಮ್ಮ ಅಕ್ಕ ಮತ್ತು ನನ್ನ ತಂಗಿ. ಸೊ ಹಂಗಾಗಿ ನೋಡಿ ನಮ್ಮ ಅಜ್ಜಿ ಅಲ್ಲೇ ನಿಂತ್ಕೊಂಡಿದ್ದು. ಬಾಯ್ ಬಾಯ್. ಅದೇ ಅಲ್ಲೋಗಿ ನೀವು ಫ್ರೆಂಡ್ಸ್ ಏನಕ್ಕೆ ಗೊತ್ತಾ, ನಮ್ಮಮ್ಮ ಆ ಥರ ಹೇಳ್ತಿರೋದು. ನಮ್ಮ ದೊಡ್ಡಪ್ಪ
ಒಬ್ಳನ್ನೇ ಕಳಿಸಿದ್ರಿ, ಯಾರು ಅವಳ ಜೊತೆ ಹೋಗಲಿಲ್ಲ ಅಂತ ಹೇಳಿ ಫುಲ್ ಮನೆಗೆ ಬಂದು ಚೇರೆಲ್ಲ ಒಡೆದಾಕಿ ಫುಲ್ ಜೋರಾಗಿ ಜಗಳಾಡ್ಬಿಡ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ದೊಡ್ಡಮ್ಮ ಹೇಳ್ತೈತೆ, ಮನೆಗೆ ಬೆಂಕಿ ಹಾಕಿದ್ರು ನಾನು ತಲೆ ಕೆಡಿಸ್ಕೊಳಕ್ಕಲ್ಲ, ಇವಾಗ ಏನಾದರೂ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಮ ಮನೇಲೂ ಯಾರಾದರೂ ಈ ಥರ ಟೆನ್ಷನ್ ಪಾರ್ಟಿಗಳು ಇರ್ತಾರಾ ಹೇಳಿ. ಇದನ್ನೆಲ್ಲ ಬಿಟ್ಟಾಕಿ ಮನೆ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಬ್ಬರು ಟೆನ್ಷನ್ ಇರೋರು ಇರ್ತಾರೆ, ಒಬ್ಬರು ಕೂಲಾಗಿರೋರು ಇರ್ತಾರೆ. ನಮ್ಮ ಮನೇಲೂ ಹಾಗೆ, ನಮ್ಮಪ್ಪ ಫುಲ್ ಕೂಲಾಗಿರುತ್ತೆ, ನಮ್ಮ ದೊಡ್ಡಪ್ಪ ಫುಲ್ ಟೆನ್ಷನಲ್ಲಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ, ಹೋಗೋಣ ಬನ್ನಿ. ನೋಡಿ, ವಿಧಿ ಇಲ್ಲದೆ ಮತ್ತೆ ಮದುವೆ ಚೌಟ್ರಿಗೆ ಬಂದು ಇಲ್ಲಿ ಮೆಹಂದಿ ಹಾಕಿಸ್ಕೊತಾ ಕೂತಿದ್ದಾರೆ ನಮ್ಮ ಮೇಡಮ್ಮು. ಸೊ ನಮ್ಗೆ ಯಾರಿಗೂ ಹಾಕಿಸ್ಕೊಳಕ್ಕಾಗಲೇ ಇಲ್ಲ. ನಾನು ನೋಡಿ ಗೈಸ್, ನಮ್ಮ ಗರ್ಲ್ಸ್ ಹೆಂಗ್ ರೆಡಿ ಆಗಿದ್ದಾರೆ ನೋಡಿ. ನಮ್ಮ ಅಕ್ಕ ಅಂತೂ ಫುಲ್ ಮಿಂಚುತ್ತವಳೆ ಗೋಲ್ಡ್ ಹಾಕೊಂಡು. ನಮ್ಮ ಮೇಡಮ್ ರೆಡಿ ಆಗಿದ್ದಾಳೆ. ಶಾಸ್ತ್ರಕ್ಕಷ್ಟೇ ಇದು. ಆಮೇಲೆ ಮತ್ತೆ ಅರಿಶಿನ ಶಾಸ್ತ್ರಕ್ಕೆ ಹೋಗ್ಬೇಕು. ಸೊ ಆಮೇಲೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇವಾಗ ತೋರಿಸ್ತೀನಿ ಸ್ವಲ್ಪ ಲೈಟಾಗಿ, ನೋಡೋರಂತೆ ಬನ್ನಿ. ಒಂದೇ ತಿಂಗಳಲ್ಲಿ ಮದುವೆ ಇಟ್ಕೊಂಡಿರೋ ಕಾರಣ ಯಾವುದೇ ಚೌಟ್ರಿಗಳು ನಮಗೆ ಸಿಗಲಿಲ್ಲ ನಮ್ಮ ಡೇಟಿಗೆ. ಆ್ಯಂಡ್ ಎಲ್ಲ ಚೌಟ್ರಿನೂ ಬುಕ್ ಆಗಿಬಿಟ್ಟಿತ್ತು. ಒನ್ ಮಂತ್ ಕಂಪ್ಲೀಟ್ ಬುಕ್ ಆಗಿತ್ತು. ಸೊ ಲಾಸ್ಟ್ಗೆ ನಮ್ಗೆ ಸಿಕ್ಕಿದ್ದೇ ಇದು ಒಂದು. ಸೊ ಹಂಗಾಗಿ ಇದನ್ನೇ ಬುಕ್ ಮಾಡಿದ್ವಿ. ಹಾಯ್ ಮಾಡ್ರೋ. ಅರಿಶಿನ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡ್ತಿದ್ದಾರೆ. ಇನ್ನು ಇಷ್ಟ ಆಗಿದೆ ಅಷ್ಟೇ, ಫುಲ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸೊ ಹಂಗೆ ಊಟದ ಹತ್ರ ಹೋಗ್ಬಿಟ್ಟು ಬರೋಣ ಬಾ. ಅಲ್ಲೇನೂ ಇಲ್ಲ, ಟೀ ಇಡ್ಬೇಕು, ಬಸ್ ಬರ್ಬೇಕಿನ್ನು. ನಾನು ಕರೆಕ್ಟಾಗಿ ಏನೂ ರೆಡಿ ಆಗಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ರೆಡಿ ಆಗಬೇಕು ಅರಿಶಿನ ಶಾಸ್ತ್ರಕ್ಕೆ. ಜಸ್ಟ್ ಇದು ಮನೆಯಿಂದ ಬರೋಕ್ಕಷ್ಟೇ ರೆಡಿ ಆಗಿದ್ದು. ಬರ್ಮ ಅಲ್ಲ, ಸುಮ್ಮನೆ ಅಪ್ಪಾಜಿ ಐತಂತೆ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಷ್ಟೇ ಅಂತ. ಹಾಂ ಬಾರಮ್ಮ, ಊಟದ ಹತ್ರ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗೆ ಮಾಡಿದ್ದಾರೆ. ಹಾಯ್ ಹೇಳಿ. ಚೆನ್ನಾಗಿತ್ತು ನೆನ್ನೆ ಎಲ್ಲ ಅಡುಗೆನೂ ಸೂಪರ್ ಆಗಿತ್ತು. ಇವಾಗ ಅಪ್ಪಾಜಿ ಹಾಂ, ಇವರೇ ಮೈನು ಶೆಫ್. ಬೆಳಗ್ಗೆ ಇಡ್ಲಿಗೆ. ಸೊ ಇಲ್ಲಿ ಡೆಕೋರೇಷನ್ ಮಾಡ್ತಿರೋರೆಲ್ಲ ಕಂಪ್ಲೀಟ್ ಅರ್ಗಲ್ಗೂಡವ್ರೇ. ಸೊ ಯಾರಿಗಾದ್ರೂ ಬೇಕಂತ ಹೇಳಿದರೆ ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ಯಾಕಂದರೆ ನಮಗೆ ತುಂಬ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಮಾರ್ನಿಂಗ್ ಡೆಕೋರೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ಅದನ್ನು ತೋರಿಸ್ತೀನಿ. ಸೊ ಇವಾಗ ಇಷ್ಟು ಮಾಡ್ತಿದ್ದಾರೆ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಇಲ್ಲಿ ನಿಯರ್ ಅರ್ಕಲ್ಗೂಡಲ್ಲಿ ಕೇಳಿದಂಗೆ ಅಷ್ಟು ಜನ ಯಾರೂ ನಮಗಿಷ್ಟು ರೀಸನಬಲಲ್ಲಿ ಸಿಕ್ಕಿರಲಿಲ್ಲ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಿರೋದು. ನಮಗೆ 2 ಹಾರ ರಿಸೆಪ್ಷನ್ನು, ಆ್ಯಂಡ್ ಮುಂದೆ ಫ್ರಂಟಲ್ಲಿ ಬೋರ್ಡು, ಆ್ಯಂಡ್ ಹಳದಿ ಶಾಸ್ತ್ರಕ್ಕೆ, ಆ್ಯಂಡ್ ಮಂಟಪ ಡೆಕೋರೇಷನ್ ಎಲ್ಲ ಕಂಪ್ಲೀಟಾಗಿ ಟೋಟಲ್ ಪ್ರೈಸ್ ತುಂಬ ರೀಸನಬಲಲ್ಲಿ. ನಿಮಗೆ ಬೇಕಂತ ಹೇಳಿದ್ರೆ ನಾನು ಕಂಪ್ಲೀಟ್ ಅವ್ರದ್ದು ಲಿಂಕು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕಳಿಸ್ತೀನಿ. ಓಕೆ, ಸೊ ಇಷ್ಟೇ ಫ್ರೆಂಡ್ಸ್. ಆ್ಯಂಡ್ ಬೆಳಗ್ಗೆ ಯಾವ ಥರ ರೆಡಿ ಇದು ಓನ್ಲಿ ಇವಾಗ ಮತ್ತೆ ಇನ್ನೊಂದು ಆಸೆ ಇದೆ, ಬಳೆ ಶಾಸ್ತ್ರ ಇದೆ, ಅದಕ್ಕೆ ಡ್ರೆಸ್ ಹಾಕಿರೋದು. ಸೊ ಮತ್ತೆ ಹಳದಿ ಶಾಸ್ತ್ರಕ್ಕೆ ಮತ್ತೆ ರೆಡಿ ಆಗಬೇಕು. ನಿಮಗೆ ಕಂಪ್ಲೀಟ್ ಅವಾಗ ಡೆಕೋರೇಷನ್ ಆಗಿರುತ್ತೆ. ನಾನು ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನನಗೆ ಇದೇ ಥರ ಬೇಕಂತ ಹೇಳಿದ್ವಿ, ಅದಕ್ಕೆ ಅದೇ ಥರನೇ ಮಾಡಿಕೊಡ್ತಿದ್ದಾರೆ ಪಾಪ. ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಮನೆಯವರೆಲ್ಲರೂ ಇಲ್ಲೇ ನಿಂತಿದ್ದಾರೆ. ಸೊ ಇನ್ನೂ ಯಾರೂ ರೆಡಿಯಾಗಿಲ್ಲ ಹಳದಿ ಶಾಸ್ತ್ರಕ್ಕೆ. ಇವಾಗ ಮತ್ತೆ ಒಂದು ಬಳೆ ಶಾಸ್ತ್ರ ಇದೆ, ಅದಕ್ಕೆಲ್ಲ ರೆಡಿಯಾಗಿ ಆಮೇಲೆ ಮತ್ತೆ ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಬೇಕು ನನ್ನ ಮಗಳು. ಇಷ್ಟ ಫ್ರೆಂಡ್ಸ್, ಆಮೇಲೆ ಸಿಗೋಣ, ಬಾಯ್. ನೋಡಿ ಕಂಪ್ಲೀಟ್ ಡೆಕೋರೇಷನ್ ಆಗಿದೆ, ಸಖತ್ತಾಗಿದೆ. ಹುಡುಗನ ಮನೆಯವ್ರು ಬಂದರು.
ಹುಡುಗ. ಝೂಮ್ ಆಗ್ತೀನಿ ತಡೀರಿ. ಮತ್ತು ಇನ್ನೊಂದು ಹಸೆ ಇತ್ತು. ಸೊ ಊರಲ್ಲಿ ಯಾವ ಥರ ನೆನ್ನೆ ಹಸೆ ಹಾಕಿದ್ವು ಅದೇ ಥರ ಇಲ್ಲಿ ಸಿಂಪಲಾಗಿ ಹಾಕ್ತೀವಿ. ಮತ್ತು ನಮ್ಮ ವಿಶು ಅದೇ ಹುಡುಗಿ ಗುಂಡ್ಕಲ್ಲು. ನಾವು ಯಾವ ಥರ ಹುಡುಗಿ ಮನೇಲಿ ಹಸೆ ಹಾಕಿದ್ವಿ ಸೇಮ್ ಅದೇ ಥರ ಹುಡುಗನ ಮನೇಲಿ ಹಿಂದಿನ ದಿನ ಹಸೆ ಹಾಕ್ತಿದ್ದಾರೆ. ಸೊ ನೋಡಿ, ನೀವೇ ನೋಡ್ತಿರ್ಬೋದು. ಬಟ್ ಅವರು ಮಾಡೋದೇ ಬೇರೆ ಥರ ಇರುತ್ತೆ. ನಾವು ಭತ್ತದಲ್ಲಿ ಹಾಕ್ತೀವಿ, ಅವರು ಅಕ್ಕಿಯಲ್ಲಿ ಹಸೆ ಬರೀತಾರೆ, ಅಷ್ಟೇ ಡಿಫ್ರೆನ್ಸ್. ಇನ್ನೆಲ್ಲ ಸಿಮಿಲರೇ ಇರುತ್ತೆ ಸ್ವಲ್ಪ. ಗೈಸ್ ನೋಡಿ, ನಿಮ್ಗೊಂದು ಝೂಮ್ ಆಗಿ ತೋರಿಸ್ತೀನಿ. ಹುಡುಗನ ಪಕ್ಕ ಇನ್ನೊಂದು ಹಸೆ ಮಣೆ ಮೇಲೆ ಗುಂಟ್ಕಲ್ ಇಟ್ಟಿದ್ದಾರೆ. ನಮ್ಮ ಅಕ್ಕನೂ ಗುಂಟ್ಕಲ್ ಥರನೇ ಇದ್ದಾಳೆ, ಅದಕ್ಕೆ ಹಂಗೆ ಇಟ್ಟಿರ್ಬೇಕು ಅನ್ಸುತ್ತೆ. ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ, ಏನು ಅನ್ಕೋಬೇಡಿ ಆಯಿತಾ. ಅಲ್ಲಿ ಇದು ಹುಡುಗನ ಮನೆಯವರು ನಮ್ಮ ಮನೆಗೆ ತಂದ್ಕೊಡ್ತಾರೆ. ಈ ಕುಕ್ಕೆಯಲ್ಲಿ ಏನೇನೋ ಇಟ್ಟಿರ್ತಾರೆ, ಅಂದ್ರೆ ಅವ್ರ ಶಾಸ್ತ್ರದ ಪ್ರಕಾರ ಏನೇನು ಇಡಬೇಕು ಅದೆಲ್ಲ ಇಟ್ಟಿರ್ತಾರೆ. ಒಂದೊಂದು ಮನೆ ಕಡೆ ಒಂದೊಂದು ಶಾಸ್ತ್ರ ಮಾಡಿರ್ತಾರೆ. ಏನಿವೆ ಯಾವುದಾದ್ರೆ ಏನು, ಎರಡೂ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಾನೆ ತಾನೇ ಮಾಡೋದು. ಓಕೆ ಬನ್ನಿ, ಇವಾಗ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿದೆ, ನಿಮಗೆ ತೋರಿಸ್ತೀನಿ. ನಮ್ಮಕ್ಕ ಬಳೆಗೆಲ್ಲ ಪೂಜೆ ಮಾಡ್ತಿದ್ದಾಳೆ. ಕೆಲವೊಂದು ಮನೆ ಕಡೆ ಎಲ್ಲ ಹಸಿರು ಬಳೆ ಹಾಕ್ತಾರೆ, ಬಟ್ ನಮ್ಮ ಮನೆ ಕಡೆ ಎಲ್ಲ ಕಪ್ಪು ಬಳೆನೇ ಹಾಕೋದು. ಯಾರು ಮದುವೆ ಹುಡುಗಿ ಇರ್ತಾರೋ ಅವರಿಗೆ ಕೈ ತುಂಬ ಕಪ್ಪು ಬಳೆನೇ ಹಾಕಿ ತೊಡಿಸ್ತಾರೆ ಫ್ರೆಂಡ್ಸ್. ಆ್ಯಕ್ಚುಯಲ್ ಮದುವೆ ಹುಡುಗಿ ಫೀಲಿಂಗ್ಸ್ ಬರಬೇಕಂದ್ರೆ ಈ ಬಳೆ ಯಾವಾಗ ಕೈ ತುಂಬ ತೊಡಿಸ್ತಾರೋ ಆವಾಗಲೇ ಮದುವೆ ಹುಡುಗಿ ಕಳೆ ಫುಲ್ ಬಂದುಬಿಡುತ್ತೆ. ಆಮೇಲೆ ಅರಿಶಿನ ಯಾವಾಗ ಹಾಕ್ತಾರೋ, ಅರಿಶಿನದ ಎಣ್ಣೆ ಹಾಕಿದ ಮೇಲೆ ಇನ್ನಷ್ಟು ಕಳೆ ಬರುತ್ತೆ ಅಂತಾರೆ. ನಿಜ ಅಲ್ವಾ? ಹಿಂದೆ ಪೊಸಿಷನ್ ನಗಾಡೋನು ಸ್ಮೈಲ್. ಫ್ರೆಂಡ್ಸ್ ಏನು ಗೊತ್ತಾ, ಇವಳು ನಗಾಡ್ತಾನೆ ಇರಲಿಲ್ಲ ಹಲ್ಲು ಬಿಟ್ಟು. ಯಾಕಂದರೆ ಅವ್ರ ಅತ್ತೆ ಹೇಳ್ಬಿಟ್ಟಿದ್ರಂತೆ, ನೀನು ಹಲ್ಲು ಬಿಟ್ಟರೆ ಕೆನ್ನೆಯಲ್ಲೂ ಡುಮ್ ಕಾಣಿಸುತ್ತೆ, ಅದಕ್ಕೆ ಜಾಸ್ತಿ ಹಲ್ಲು ಬಿಟ್ಟು ನಗಾಡಬೇಡ ಅಂತ. ಅದಕ್ಕೆ ನೋಡಿ ನಗಾಡ್ತಾನೆ ಇಲ್ಲ ಇವಳು. ಫೈನಲಿ ಕಪ್ಪು ಬಳೆ ಹಾಕ್ತಾ ಇದ್ದಾರೆ. ಅವಳಿಗೂ ಖುಷಿ ಆಗ್ತಿದೆ ಮನಸ್ಸಲ್ಲಿ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ. ಫುಲ್ ಕೈ ತುಂಬ ಹಾಕಿ ಮುಗಿಸಿದ್ದಾರೆ. ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ. ಮದುವೆ ಹುಡುಗಿ ಬಳೆ ಹಾಕಿಸ್ಕೊಂಡ್ಮೇಲೆ ಯಾರ್ಯಾರಿಗೆ ಬೇಕು ನಾವೆಲ್ಲರೂ ಮನೆಯವರೆಲ್ಲರೂ ಹಾಕಿಸ್ಕೋಬೋದು. ಅಲ್ಲಿ ಯಾರ್ಯಾರು ಬಂದಿರ್ತಾರೋ ಎಲ್ಲರೂ ಬಳೆ ತೊಡಿಸ್ಕೊತಾರೆ. ಬಳೆ ತೊಡಿಸ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿನೇ ಬರಬೇಕು. ಸೊ ನಮ್ಮಮ್ಮ, ನಮ್ಮ ಆಂಟಿಯವರು ನೋಡಿ. ನಮ್ಮ ಅಕ್ಕ ಅಂತೂ ಫುಲ್ ಲೈಟ್ ಬೆಳಕಿಗೆ ಫುಲ್ ಶೈನಿಂಗಾಗಿ ಕಾಣಿಸ್ತಿದ್ದಾಳಲ್ವ ಫ್ರೆಂಡ್ಸ್. ನೋಡಿ ನೋಡಿ, ನಾವೆಲ್ಲರೂ ಕೈ ತುಂಬ ತೊಡಿಸ್ಕೊಳ್ಳಲ್ಲ, 2 ಅಥವಾ 4 ಬಳೆ ಅಷ್ಟೇ ಹಾಕಿಸ್ಕೊತೀವಿ. ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಹೇಳಿ ನಾವು ಬಳೆ ಹಾಕಿಸ್ಕೊಳ್ಳೋದು. ನಮ್ಮತ್ತೆ ನೋಡಿ ಫೋಟೋದವ್ರು ಕರೆದ ತಕ್ಷಣ ಟಕ್ ಅಂತ ತಿರುಗ್ಬಿಡ್ತು. ಇದು ನಮ್ಮ ವಿಶು ಗೈಸ್, ಅಂದರೆ ನಮ್ಮ ಫಸ್ಟ್ನೇ ದೊಡ್ಡಮ್ಮ.
ಆ್ಯಂಡ್ ನಮ್ಮ ಅಕ್ಕನ ಫ್ರೆಂಡು ಸಹ ಬಳೆ ಹಾಕಿಸ್ಕೊತಾ ಇದ್ದಾರೆ. ನಾನು ಅಕ್ಕ ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಸ್ಪೆಕ್ಸ್ ಬಿಚ್ಚಿ ಅಂತ ಹೇಳಿದೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮೊದಲು ಊಟ ಮಾಡ್ಕೊಬಂದು ಆಮೇಲೆ ಅರಿಶಿನ ಶಾಸ್ತ್ರ ಮಾಡೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಫೈನಲಿ ಅರಿಶಿನ ಶಾಸ್ತ್ರ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೋಟೋಗ್ರಾಫರು ಅವಳು ಫೋಟೋ ಶೂಟ್ ಮಾಡ್ತಿದ್ದಾರೆ. ಆಮೇಲೆ ಎಲ್ಲರೂ ಬಂದು ಅರಿಶಿನ ಹಾಕ್ತಾರೆ. ಫೈನಲಿ ನಮ್ಮ ಅಕ್ಕ ಬಂದು ಅರಿಶಿನ ಹಾಕ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕ ಹುಡುಗಿ ಥರ ರೆಡಿ ಆಗಿದ್ದಾಳಲ್ವ ಇವಳು. ಆಗಲಿ ಬಿಡಿ. ರೈಟ್ ಹ್ಯಾಂಡಿಗೆ ನಮ್ಮ ದೊಡ್ಡಮ್ಮನ ಬಂದು ಅರಿಶಿನ ಹಾಕ್ತಿದ್ದಾರೆ. ಕೆಲವೊಂದೊಂದು ಕಡೆ ತಾಯಿರು ಹಾಕಂಗಿಲ್ಲ ಅಂತಾರೆ, ಬಟ್ ನಮ್ಮನೆ ಕಡೆ ಏನು ಆ ಥರ ಇಲ್ಲ. ತಾಯಿರು ಸಹ ಅರಿಶಿನ ಹಚ್ಬೋದು ಗೈಸ್. ನೋಡಿ ನೋಡಿ, ನಮ್ಮ ಅತ್ತೆ ಕಾಲಿಗೆ ಹಾಕಕ್ಕೆ ಹೋದರೆ ಬೇಡ 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 ಅಂತ ಅಂತಿದ್ದಾಳೆ. ಬರೀ ಡೌಗಳು. ಸಾಕು ಬನ್ನಿ, ಹುಡುಗನ ಮನೆ ಕಡೆನೂ ಯಾವ ಥರ ಮಾಡ್ತಿದ್ದಾರೆ ತೋರಿಸ್ತೀನಿ. ನೋಡಿ, ನಮ್ಮ ಭಾವನ ಮನೆ ಕಡೆನೂ ಫುಲ್ ಸಿಂಪಲಾಗಿ ಡೆಕೋರೇಷನ್ ಮಾಡಿಸಿದ್ರು. ಮನೆ ಹತ್ರನೇ ಮಾಡಿಸಿದ್ದಾರೆ, ಮನೆ ಮುಂದೆ. ಆ್ಯಂಡ್ ಇವರು ಸಹ ಸೇಮ್ ಹಂಗೇನೆ ನಾರ್ಮಲಾಗಿ ಎಲ್ಲ ಹುಡುಗರಿಗೂ ಯಾವ ಥರ ಶಾಸ್ತ್ರ ಮಾಡ್ತಾರೆ, ಒಳಗಡೆ ಫಸ್ಟು ಎಣ್ಣೆ ಹಾಕಿ ಆಮೇಲೆ ಆಚೆ ಬಂದು ಕೂರಿಸಿ ಇಲ್ಲಿ ನೀರು ಸ್ನಾನ ಮಾಡಿಸ್ತಿದ್ದಾರೆ. ಪಾಪ ಗೈಸ್, ಮೇಲಿಂದ ನೀರು ಹಾಕ್ತಿದ್ದಾರೆ. ಕಣ್ಬಿಡು ಅಂದರೆ ಹೆಂಗೆ ಬಿಡೋಕ್ಕಾಗತ್ತಲ್ವಾ. ನನ್ನ ತಂಗಿ ಬಂದು ಹಚ್ಚುತ್ತಿದ್ದಾಳೆ ಇವಾಗ ಅರಿಶಿನ. ಸೊ ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಫ್ಯಾಮಿಲಿ ಏನಾದರೂ ಫಂಕ್ಷನ್ ಆದರೆ ಎಷ್ಟು ಹ್ಯಾಪಿನೆಸ್ ಇರುತ್ತೆ ಅಲ್ವಾ. ಎಲ್ಲರೂ ತಲೆಯಲ್ಲೂ ಬರೀ ಆ ಫಂಕ್ಷನ್ ಬಗ್ಗೆನೇ ಓಡ್ತಾ ಇರುತ್ತೆ. ಬೇಕಂದರೆ ಇಲ್ಲೇ ಫೋಟೋಗ್ರಾಫರ್ ಕರೀತಿದ್ದಾರೆ. ಮೇಡಮ್ ನೋಡಿ ಇಲ್ಲಿ ಅಂತ. ಅವಳು ಅರಿಶಿನ ತಿಕ್ಕದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಮ್ಮ ಅಕ್ಕ ತಿಕ್ತಾನೇ ಇದ್ದಾಳೆ ಫ್ರೆಂಡ್ಸ್. ನೋಡಿ ನೋಡ್ತಾನೆ ತಿಕ್ಕು ಕೊನೆ ತನಕ ಫೋಟೋಗೆ ತಿರುಗಲೇ ಇಲ್ಲ ಫ್ರೆಂಡ್ಸ್ ಇವಳು. ಫೋಟೋಗ್ರಾಫರ್ ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ ಪಾಪ. ನಾನು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಲ್ವಾ. ನಮ್ಮ ಅಕ್ಕಂದು ಒಂದೇ ಕೋರಿಕೆ ಫ್ರೆಂಡ್ಸ್, ನನ್ನ ಕಾಲು ಮುಟ್ಟಿಲ್ಲ ಇವಳು. ಈ ಸರಿನಾದರೂ ನನ್ನ ಕಾಲು ಮುಟ್ಟಿಸ್ಬಿಟ್ಟು ಅರಿಶಿನ ತಿಕ್ಸಿ ಅಂತ ಹೇಳ್ತಿದ್ಲು ಫೋಟೋಗ್ರಾಫರ್ಗೆ. ನೋಡಿ ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಬರೀ ಒಂದೇ ಪೋಸು, ಬರೀ ಕೈ ಹಿಡ್ಕೊಳ್ಳೋದಷ್ಟೇ. ಅದಕ್ಕೆ ನಾನು ಹಿಂಗೆ ಬೇಡ ತಡೀರಿ, ಬೇರೆ ಥರ ಪೋಸ್ ಕೊಡ್ತೀನಿ ಅಂತ ಈ ಪೋಸ್ ಕೊಡ್ತಿದ್ದೀನಿ. ನಮ್ಮ ಮಾಮನ ಮಗಳು ಅರಿಶಿನ ಹಚ್ಚುತ್ತಿದ್ದಾಳೆ ಇವಾಗ. ಕೆನ್ನೆ ಎಲ್ಲ ಚಬ್ಬಿ ಐತಲ್ಲ, ಅದಕ್ಕೆ ಕೆನ್ನೆ ಎಲ್ಲ ಮುಟ್ತಾವಳೆ ಅವಳು. ಆ್ಯಂಡ್ ಇದು ಹುಡುಗನಮ್ಮ, ಯಾಕಂದರೆ ಹುಡುಗನ ಮನೆಯವರು ಹಿಂದಿನ ದಿನವೇ ಬಂದಿರೋದ್ರಿಂದ ಚೌಟ್ರಿಗೆ ಹುಡುಗನಮ್ಮನೂ ಸಹ ಅರಿಶಿನ ಹಚ್ಚುತ್ತಿದ್ದಾರೆ. ಫೈನಲಿ ನಮ್ಮ ಅಣ್ಣನು ಬಂದು ಅರಿಶಿನ ಹಚ್ಚಿ ಒಂದು ಪೋಸ್ ಕೊಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಫೋಟೋಗೆ. ಸಾಕು ಬಿಡೋ. ನೋಡಿ, ಇದಕ್ಕೆ ಅನ್ನೋದು ಅಕ್ಕ ತಮ್ಮಂದು ಬಾಂಡಿಂಗ್ ಹೆಂಗಿದೆ ನೋಡಿ. ಓಕೆ, ಆಗ್ಯರಿ ಓಕೆ. ನೋಡಿ ಓಕೆ ಓಕೆ.
ಬೀಳಂಗೆ ಹಾಕ್ಬೇಕು. ಹಾಕೋ ತಗೊಳ್ಳಿ ನೀರು ಜಾಸ್ತಿ ಒಂದೇ ಸಲ ಹಾಕಿ. ಇನ್ನೊಂದು ಸಲ ಇನ್ನೊಂದು 2 ಸಲ ಒಂದೇ ಸಲ ಬನ್ನಿ ಹಾಕಿ. ಹುಡುಗನ ಮನೆ ಕಡೆ ಯಾವ ಥರ ಮಾಡ್ತಿದ್ದಾರೆ ನೋಡ್ಕೊಬರೋಣ ಹಂಗೆ. ಹುಡುಗನ ಮನೆ ಕಡೆನೂ ಫುಲ್ಲು ನೀರು ಹಾಕ್ತಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಪಾಪ ಇವ್ರ ಕಡೆ ಎಲ್ಲ ಅರಿಶಿನ ಎಣ್ಣೆ ತಿಕ್ಕುವಾಗ ಅಕ್ಕಿ ಜೊತೆಗೆ ಹಾಕಿ ತಿಕ್ಬಿಡ್ತಾರಂತೆ, ಪಾಪ ಅಲ್ವಾ. ಫೈನಲ್ ಆಗಿ ಒಂದು ಬಾಯ್ಸ್ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ್ಯಂಡ್ ನಾವು ಕೂಡ ಒಂದು ಫೋಟೋ ತೆಗೆಸ್ಕೊಬಿಡೋಣ. ಓಕೆ ಅನು ಮಾಟಿ ಸರಿ ಮಾಡ್ಕ. ಓಕೆ ನೋಡಿ ನೋಡಿ ಓಕೆ ನೋಡಿ ಹಾಗೇರಿ